ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣ ರಂಗ ರಸ್ತೆಯಲ್ಲಿರುವ ನೂತನವಾಗಿ ನಿರ್ಮಾಣವಾಗಿರುವ ಕರಗಮ್ಮ ಆಲಯದಲ್ಲಿ ಕರಗೋತ್ಸವಕ್ಕೆ ಸಿದ್ಧತೆಯಾಗಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಪ್ರಮುಖರು ಆಗಮಿಸಿ ಈ ಕರಗವನ್ನು ಎತ್ತುವಂತಹ ವೆಂಕಟೇಶ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ. ಆಂಜನೇಯ ಸ್ವಾಮಿ ಇರೋದಕ್ಕೆ ಯಾಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಯುದ್ಧ ಎಲ್ಲ ಆದ್ಮೇಲೆ ಬೇಗ ನನ್ನಿಂದಲೇ ತಡ್ಕೊಳಕ್ ಆಗ್ತಾ ಇದ್ದ ರಥದಲ್ಲಿ ನಿಲ್ಲೋದಕ್ಕೆ ಬೇಗ ಕುದುರೆಗಳನ್ನ ಬಿಚ್ಚು ಅಂತ ಹೇಳ್ಬಿಟ್ಟು ಅರ್ಜುನ್ಗೆ ಹೇಳ್ತಾನೆ. ಅರ್ಜುನ ರಥ ಇಳಿದ್ಬಿಟ್ಟು ಕುದುರೆಗಳನ್ನ ಬಿಚ್ಚುತ್ತಾನೆ. ಕೃಷ್ಣ ರಥದಿಂದ ಇಳಿದು 2 ಹೆಜ್ಜೆ ಬರೋಷ್ಟೊತ್ತಿಗೆ ಆ ರಥನೇ ಬೆಂಕಿ ಜ್ವಾಲೆಗೆ ಬಗ್ಗಂತ ಹತ್ಕೊಂಡು ಉರಿದೋಗುತ್ತೆ. ಯಾಕೆ ಅಂದರೆ ಆ ಒಂದು ಅನೇಕ ಶಕ್ತಿಯುತವಾಗಿರ್ತಕ್ಕಂಥ ಬಾಣಗಳು ರಥಕ್ಕೆ ಬಿದ್ದಿರುತ್ತೆ. ಅದರಲ್ಲಿ ದುಷ್ಟಶಕ್ತಿ ಅನ್ನೋದು ತುಂಬೋಗಿರುತ್ತೆ. ಹಾಗಾಗಿ ಬೆಂಕಿಯಲ್ಲಿ ಉರಿದೋಗುತ್ತೆ ಕೃಷ್ಣನು ಅರ್ಜುನ ಯುದ್ಧ ಮಾಡಿರ್ತಕ್ಕಂಥ ರಥ. ಆ ಪ್ರತೀಕವಾಗಿ ಆಂಜನೇಯ ಸ್ವಾಮಿಯನ್ನು ಯಾಕೆ ಇಲ್ಲಿ ಇಟ್ಕೋಬೇಕು ಅಂತಂದರೆ, ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಂಜನೇಯ ಸ್ವಾಮಿಗೆ ಹೇಳ್ತಾರೆ, ಎಲ್ಲ ದೇವತೆಗಳನ್ನು ಕರಗ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ದ್ರೌಪದಿ ಧರ್ಮರಾಯ ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಆ ಕಲ್ಯಾಣೋತ್ಸವಕ್ಕೆ ನೀವೆಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಎಲ್ಲ ದೇವತೆಗಳನ್ನು ದೇವಸ್ಥಾನಕ್ಕೆ ಆಹ್ವಾನ ಮಾಡೋದಕ್ಕೆ ಆಂಜನೇಯ ಸ್ವಾಮಿ ಹೊರಡ್ತಾನೆ. ಆಂಜನೇಯ ಸ್ವಾಮಿ ಹೋಗಿ ಎಲ್ಲ ದೇವರುಗಳನ್ನು ದೇವಸ್ಥಾನಕ್ಕೆ ಆಹ್ವಾನ ಮಾಡ್ತಾರೆ. ಇವತ್ತು ರಾತ್ರಿಗೆ ಬಂದು ಎಲ್ಲ ದೇವತೆಗಳು ಈ ಒಂದು ಆಲಯದಲ್ಲಿ ನೆಲೆಸ್ತಾರೆ. ಇಲ್ಲಿಂದ ಕೊನೆಯದಾಗಿ ಅಗ್ನಿಗುಂಡ ಪ್ರವೇಶ ಮಾಡಿ ಆ ಒಂದು ದ್ರೌಪದಮ್ಮ ಆ ಕಾರ್ಯ ಮುಗಿಯೋವರೆಗೂ ಸಹ ಈ ದೇವಸ್ಥಾನದಲ್ಲಿ ಎಲ್ಲ ದೇವತೆಗಳು ಸಹ ನೆಲೆಸಿರ್ತಾರೆ. ಹಾಗಾಗಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಬರೋದಿಲ್ಲ, ಯಾವುದೇ ರೀತಿಯ ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆಯದ ಹಾಗೆ ಆ ಒಂದು ಆಂಜನೇಯ ಸ್ವಾಮಿ ತಡೀತಾನೆ ಅಂತ ಆ ತಡೀತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಹಾಗಾಗಿ ಆ ಧ್ವಜಪಟದಲ್ಲಿ ರಥದಲ್ಲಿ ಧ್ವಜದ ಆಂಜನೇಯ ಸ್ವಾಮಿ ಇದ್ನು, ಅದೇ ರೀತಿ ಈ ಒಂದು ಆರೋಹಣ ಅಂದರೆ ಈ ಧ್ವಜವನ್ನು ಮೇಲಕ್ಕೆ ಹಾರಿಸ್ತಾ ಇದ್ದೀವಿ. ಆ ಧ್ವಜದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರ್ತಾನೆ, ಈ ದೇವಾಲಯಕ್ಕೆ ರಕ್ಷಣೆಯಾಗಿ ನಿಂತಿರ್ತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಆಂಜನೇಯ ಸ್ವಾಮಿ ಇರ್ತಕ್ಕಂಥ ಚಿತ್ರಪಟವನ್ನು ನಾವು ಪಟದಲ್ಲಿ ಕಟ್ಟಿ ಈ ಒಂದು ದೇವಸ್ಥಾನಕ್ಕೆ ರಕ್ಷಣೆ ಕೊಟ್ಟು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಕುಂಬಾರ ಮನೆಗೆ ಹೋಗಿ ಇವತ್ತು ಅರವೇಣಿಗಳು ತಗೊಂಬಂದು ಒಂದು ನವಧಾನ್ಯಗಳನ್ನು ಹಾಕಿ ಅದನ್ನು ಮೊಳಕೆ ಕಟ್ಟಿ ಇಡ್ತೀವಿ. ಆ ಮೊಳಕೆ ಕಟ್ಟಿಟ್ಟಿರ್ತಕ್ಕಂಥದ್ದು ದ್ರೌಪದಿ ಕಲ್ಯಾಣೋತ್ಸವ ದಿವಸ ಇಟ್ಟು ಅದನ್ನು ಪೂಜೆ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಮದುವೆ ಮಾಡಿದಾಗ ಆಗ್ತೀವಲ್ಲ ಮೊಳಕೆ ಅರವೇಣಿಗಳಿಗೆ, ಅದೇ ರೀತಿ ಸಹ ಆ ಮೊಳಕೆಯನ್ನು ಕಟ್ಟಿ ಮಾಡಬೇಕು ಅಂತಕ್ಕಂಥ ಪ್ರತೀತಿ. ನಮ್ಮೂರಿನವರು ಕರಗ ಹೊರ್ತಕ್ಕಂಥ ಒಂದು ಭಕ್ತರಾಗಿರ್ತಾರೆ. ನಮ್ಮೂರಿನಲ್ಲಿ ದೇವಾಲಯದ ಅರ್ಚಕರು ಅವರೇ ಪೂಜೆ ಮಾಡ್ತಕ್ಕಂಥದ್ದು. ಮತ್ತು ಅವರು ಈ ಒಂದು ಶ್ರೀನಿವಾಸಪುರದಲ್ಲಿ ಇದು 4ನೇ ವರ್ಷ ಹೊರ್ತಾ ಇರೋದು ಅಂತ ಅಂದ್ಕೊಳ್ತೀವಿ. 5ನೇ ವರ್ಷದಲ್ಲಿ 1 ವರ್ಷ ಬೇರೆಯವರು ಹೊರತು, ಇದು 4ನೇ ವರ್ಷ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮ ದ್ರೌಪದಮ್ಮ ಮಹಾತಾಯಿಯಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಗ್ರಾಮಸ್ಥರು ಇಲ್ಲಿ ಬಹಳಷ್ಟು ಅದ್ಭುತ ಅಂದರೆ ಈ ಸಂತೋಷ್ ಅವರು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಹೆಜ್ಜೆ ಇಟ್ಟಿರ್ತಾ ಇತ್ತು. ಮತ್ತೆ ಅವರ ಸ್ನೇಹಿತರು ಗಂಗರೆಡ್ಡಿ, ಗೌತಮ್, ನನಗೆ ಹೆಸರು ಗೊತ್ತಿಲ್ಲ, ಮತ್ತೆ ಗಂಗರೆಡ್ಡಿ ಎಲ್ಲ ಸುಜಯ್ ಶಲಪತಿ, ಇವರೆಲ್ಲ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾ ಇರೋದಕ್ಕೆ ತುಂಬ ಸಂತೋಷ. ಈ ಕರಗೋತ್ಸವದಲ್ಲಿ ತಾವು ಸಹ ಭಾಗವಹಿಸಿ ನಿರ್ವಿಘ್ನವಾಗಿ ಈ ಒಂದು ಕಾರ್ಯ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹೈಕ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂತಹ ಧರ್ಮ ಕಾರ್ಯಗಳಿಗೆ ತಾವು ಸಹ ಕೈ ಜೋಡಿಸಲು ಕೋರ್ತೇನೆ.